ಬಂಧುಗಳೇ ನಮಸ್ತೆ, ಹೇಗಿದ್ರೆಲ್ಲರೂ? ಬಂಧುಗಳೇ, ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೊಂದು ಭೀಕರ ರಸ್ತೆ ಅವಘಡ ಸಂಭವಿಸಿದೆ. ಈ ಘಟನೆಯಿಂದಾಗಿ ಸುಮಾರು 17ಕ್ಕೂ ಹೆಚ್ಚು ಜನರು ಸಜೀವ ದಹನವಾಗಿದ್ದಾರೆ. ಈ ಒಂದು ಘಟನೆ ನಡೆದಿರೋದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಎಂಬ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದು ಹೋಗಿದೆ. ಈಗಾಗಲೇ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದಂತಹ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ಸು ಹಾಗೂ ಕಂಟೈನರ್ ನಡುವೆ ಮುಖಾಮುಖಿ ಡಿಕ್ಕಿಯಾದಂತಹ ಪರಿಣಾಮ ಈ ಒಂದು ಘಟನೆ ಸಂಭವಿಸಿದೆ. ಅತಿ ವೇಗದಿಂದ ಬಂದಂಥ ಕಂಟೈನರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ನೋಡ್ತಿದ್ದಂತೆ ಬಸ್ ಹೊತ್ತಿ ಹೊರಟಿದೆ. ಈ ಘಟನೆಯಿಂದಾಗಿ ಸುಮಾರು 17ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಮಲಗಿದಂಥವ್ರು ಎಲ್ಲರೂ ಕೂಡ ನಿದ್ರೆಯಿಂದ ಚಿರನಿದ್ರೆಗೆ ಜಾರಿದ್ದಾರೆ. ವಯಸ್ಸಾದವರಿದ್ರು, ಮಕ್ಕಳಿದ್ರು, ಎಲ್ಲರೂ ಕೂಡ ಕ್ರಿಸ್ಮಸ್ ರಜೆಗಂತೇಳಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಸ್ನಲ್ಲಿ ತೆರಳ್ತಾ ಇದ್ರು. ಹಬ್ಬದಲ್ಲಿ ಪಾಲ್ಗೊಳ್ಬೇಕು, ತಮ್ಮ ಸಂಬಂಧಿಕರನ್ನ ನೋಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆದರೆ ಬೆಳ್ಳಂಬೆಳಗ್ಗೆ ಜವರಾಯ ಈ ರೀತಿ ಕಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಡ್ರೈವರ್ ನಿದ್ದೆ ಮಂಪರಿನಲ್ಲಿದ್ದ ಅಂತ ಕಾಣುತ್ತೆ. ವೇಗವಾಗಿ ಕಂಟೈನರ್ಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. ನೋಡ್ತಿದ್ದಂತೆ ಬೆಂಕಿಯ ಕಿನ್ನಲ್ಗಿಗೆ ಬಸ್ ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ಈಗಾಗಲೇ 17 ಜನರು ಸಾವನ್ನಪ್ಪಿದ್ದಾರೆ ಅಂತ, ಇನ್ನೂ ಹೆಚ್ಚು ಆಗುವ ಸಾಧ್ಯತೆ ಇದೆ. ಹೀಗಾಗಿ ಗಾಯಾಳುಗಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ರೀತಿ ಪದೇ ಪದೇ ಘಟನೆಗಳು ನಡೀತಾ ಇರೋದು ನೋಡಿದ್ರೆ ತುಂಬ ಮಣ್ಣು ಕಲಕುತ್ತೆ. ಈ ರೀತಿ ಆಗದೆ ಇರಲಿ, ಈ ರೀತಿ ನಡೀಬಾರ್ದು ಅನ್ನುವಂಥದ್ದು ಮುಂಜಾಗ್ರತೆ ವಹಿಸಬೇಕು. ಆದರೆ ಘಟನೆ ಈಗಾಗಲೇ ನಡೆದು ಹೋಗಿದೆ. ರಾಜ್ಯ ಸರ್ಕಾರ ಎಷ್ಟೇ ಪರಿಹಾರ ಕೊಟ್ಟರೂ ಕೂಡ ಮುಗ್ಧ ಜೀವಗಳನ್ನು ಮತ್ತೆ ವಾಪಸ್ ತರೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಮುಂದಿನ ಯಾವುದೇ ದಿನಗಳಲ್ಲೂ ಕೂಡ ಈ ರೀತಿ ಘಟನೆ ನಡೀದೇ ಇರಲಿ, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ನಮ್ಮ ಆಶಯವಾಗಿದೆ.